ಇವತ್ತಿನ ರೆಸಿಪಿ ಮಂಗಳೂರಿನಲ್ಲಿ ಫೇಮಸ್ ಆಗಿರುವಂಥ ಸೌತೆಕಾಯಿ ಹುಳಿ. ಇದೊಂದು ಸೈಡ್ ಡಿಶ್ ಕೂಡ ಆಗಿದೆ. ಹಾಗೆ ಇದು ತುಂಬಾ ರುಚಿ ಕೂಡ ಆಗಿರುತ್ತದೆ. ಇದನ್ನು ನಾವು ಬಿಸಿ ಅನ್ನದೊಂದಿಗೆ ಸವಿದರೆ ಅದ್ಭುತ ಅಂತಲೇ ಹೇಳ್ಬೋದು. ಹಾಗೂ ಇದು ಎಲ್ಲರಿಗೂ ಕೂಡ ಇಷ್ಟವಾಗಿರುವಂತಹ ಡಿಶ್ ಆಗಿರುತ್ತದೆ. ಸೊ ಇದನ್ನು ನಾವು ಹೇಗೆ ಮಾಡೋದಂತ ನೋಡುವ. ತುಂಬ ಸುಲಭವಾಗಿ ಇದನ್ನು ನಾವು ಮಾಡ್ಕೋಬಹುದು. ಹಾಗೆಯೇ ಇದೊಂದು ಬೇಗನೆ ಮಾಡುವಂತಹ ರೆಸಿಪಿ ಆಗಿರುತ್ತದೆ. ಸೊ ಇದನ್ನು ಮಾಡೋದು ಹೇಗಂತ ನೋಡುವ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ಮೊದಲಿಗೆ ಇಲ್ಲಿ ಸೌತೆಕಾಯಿನ ತಗೊಳ್ಬೇಕಾಗುತ್ತೆ. ಇಲ್ಲಿ ಅರ್ಧ ಭಾಗದಷ್ಟು ಸೌತೆಕಾಯಿನ ತಗೊಂಡಿದ್ದೇನೆ. ಹಾಗೆಯೇ ಇದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಕೂಡ ಇಟ್ಟಿದ್ದೇನೆ. ಇದನ್ನು ಸಿಪ್ಪೆ ಸಮೇತ ಕೂಡ ಹಾಕಿ ಇದನ್ನು ಮಾಡ್ಕೋಬೋದು. ಇಲ್ಲ ಸಿಪ್ಪೆ ಬೇಡ, ಇಷ್ಟ ಇಲ್ಲ ಅನ್ನೋರು ಸಿಪ್ಪೆ ತೆಗೆದು ಇದನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ಮಂಗಳೂರು ಶೈಲಿಯ ಸೌತೆಕಾಯಿ ಹುಳಿಯನ್ನು ಮಾಡೋದಕ್ಕೆ ಮೊದಲನೇದಾಗಿ ಬೇಳೆಯನ್ನು ತಗೊಳ್ಬೇಕಾಗುತ್ತೆ. ನಾನಿಲ್ಲಿ ಮಸೂರ್ ದಾಳನ್ನು ತಗೊಂಡಿದ್ದೇನೆ. ಹಾಗೆ ನೀವು ತೊಗರಿ ಬೇಳೆಯನ್ನು ಕೂಡ ತಗೊಳ್ಬೋದು. ಇವಾಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಒಂದು ಕುಕ್ಕರಿಗೆ ಹಾಕ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ನಂತರ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಇವಾಗ ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಇದಕ್ಕೆ ನೀರು 1.5 ಕಪ್ ಆಗುವಷ್ಟು ಕರೆಕ್ಟಾಗಿ ಸಾಕಾಗುತ್ತೆ. ಸೊ ಇವಾಗ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿದ ನಂತರ ನಾವೀಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಆಗುವವರೆಗೆ ಇದನ್ನು ಕೂಗಿಸ್ಕೋಬೇಕು. ನೋಡಿ, ಈ ಮಸೂರ್ ದಾಲ್ ಬೇಗನೆ ಬೆಂದು ಬಿಡುತ್ತೆ. ಹಾಗೆ ನಾವಿಲ್ಲಿ ಸೌತೆಕಾಯಿ ಹುಳಿನ ಮಾಡೋದ್ರಿಂದ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು 2 ವಿಜಿಲಲ್ಲಿ ಬೇಗನೆ ಬೆಂದು ಬಿಡುತ್ತೆ. ಹಾಗೆಯೇ ಇದು ಇಲ್ಲಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಮಸಾಲೆನ ಗ್ರೈಂಡ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಟು ನಂತರ ಇದಕ್ಕೆ 5 ಬ್ಯಾಡಗಿ ಮೆಣಸನ್ನು ತಗೊಳ್ಬೇಕಾಗುತ್ತೆ. ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪ್ಯಾನ್ಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತೆಗೆದುಕೊಂಡಿಟ್ಟಿದ್ದೇನೆ. ನಂತರ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪ ಮೆಂತ್ಯ ಬೀಜ, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇನ್ನು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ. ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಬೇಳೆ ಕೂಡ ಬೆಂದಿದೆ, 2 ವಿಜಿಲ್ ಕೂಡ ಆಗಿದೆ. ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ. ಸೊ ಇದು ಫುಲ್ ವಿಜಿಲ್ ಹೋಗಲಿ, ನಂತರ ಅದನ್ನು ಓಪನ್ ಮಾಡುವ. ಇನ್ನು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಇಂಗು ಪೌಡ್ರನ್ನು ಹಾಕ್ಕೋಬೇಕಾಗತ್ತೆ. ಇಂಗು ಪೌಡ್ರನ್ನ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೇಕಾಗುತ್ತೆ. ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಮ್ಮೆ ರೋಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ. ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ. ಸೊ ಇವಾಗ ಪ್ಲೇಟಲ್ಲಿದ್ದಂತಹ ಮೆಣಸನ್ನು ಕೂಡ ಇದಕ್ಕೆ ಹಾಕಿ ಬಿಡುವ. ಇನ್ನು ಇದೆಲ್ಲನೂ ಚೆನ್ನಾಗಿ ಬಿಸಿ ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡುವ. ಫುಲ್ ವಿಜಿಲ್ ಹೋದ್ರ ನಂತರನೇ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಮಸೂರ್ ದಾಲ್ ಅಂತ ಗೊತ್ತೇ ಆಗೋದಿಲ್ಲ, ಇದು ತೊಗರಿ ಬೇಳೆ ಥರನೇ ಇದೆ. ಸೊ ನೋಡಿ, ಇವಾಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ನಾವಿಟ್ಟಂತಹ 1.5 ಕಪ್ ನೀರು ಕರೆಕ್ಟ್ ಆಗಿದೆ. ನೋಡಿ ಹೇಗೆ ಬೆಂದಿದೆ ಅಂತ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಸೌಟಿಂದನೇ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಮಾಡ್ಕೋಬೇಕು. ಇದನ್ನು ಈ ರೀತಿ ಪೇಸ್ಟ್ ಮಾಡುವ ಗ್ಯಾಸ್ ಆನ್ ಏನು ಇಡಬಾರ್ದು. ಈ ರೀತಿ ಸೌಟಿಂದಲೇ ಹೀಗೇ ಅದರ ಬಿಸಿಗೇನೆ ಇದು ಪೇಸ್ಟ್ ಆಗಬೇಕು. ನೋಡಿ, ಈ ರೀತಿ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಕರೆಕ್ಟಾಗಿದೆ ಪೇಸ್ಟ್, ಈ ರೀತಿ ಆಗಬೇಕು. ಸೊ ನೋಡಿ, ಕಾಣಿಸ್ತಿದೆಯಲ್ಲ. ಇನ್ನು ಇದಕ್ಕೆ ನಾವು ಕ್ಲೀನ್ ಮಾಡಿಟ್ಟಂತಹ ಸೌತೆಕಾಯನ್ನು ಹಾಕೋಬೇಕಾಗುತ್ತೆ. ಗ್ಯಾಸನ್ನು ಆನ್ ಮಾಡಿಕೊಂಡು ಸೌತೆಕಾಯನ್ನು ಹಾಕೋಬೇಕಾಗುತ್ತೆ. ಇನ್ನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕಂತ ಹೇಳಿದರೆ ಸೌತೆಕಾಯಿ ಹಾಗೂ ಬೇಳೆನ ಇನ್ನೊಮ್ಮೆ ಬೇಯಿಸಿರೋದ್ರಿಂದ ಇಲ್ಲಿ ಬೇಳೆ ತಳ ಹಿಡಿಬೋದು. ಹಾಗಾಗಿ ನೀರು ಜಾಸ್ತಿನೇ ಹಾಕಿದರೂ ಪರವಾಗಿಲ್ಲ. ಇವಾಗ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟು ನಂತರ ಇವಾಗ ಇದಕ್ಕೇ ಹಾಕೋಬೇಕಾಗತ್ತೆ. ಹುಣಸೆ ಹಣ್ಣು ರಸ ಮಾತ್ರ ಅಲ್ಲ, ಹುಣಸೆ ಹಣ್ಣನ್ನು ಕೂಡ ಹಾಕಿಬಿಡಿ, ಚೆನ್ನಾಗಾಗುತ್ತೆ ಹುಳಿ. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮಿಕ್ಸ್ ಮಾಡಿದ ನಂತರ ಇದರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡುವ.
ಕ್ಲೋಸ್ ಮಾಡಿಬಿಟ್ಟು ಇದನ್ನು 3 ವಿಜಿಲ್ ಆಗುವವರೆಗೆ ಇದನ್ನು ಬೇಯಿಸ್ಕೋಬೇಕು. ಯಾಕಂತ ಹೇಳಿದರೆ ಸೌತೆಕಾಯಿ ಬೇಗ ಬೇಯೋದಿಲ್ಲ, 3 ವಿಜಿಲಲ್ಲಿ ಬೇಗ ಬೇಯುತ್ತೆ. ಹಾಗಾಗಿ ಇದನ್ನು 3 ವಿಜಿಲ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ ಕೂಡ ಹೈಯಲ್ಲಿದೆ. ಇವಾಗ ರೋಸ್ಟ್ ಮಾಡಿಟ್ಟಂತಹ ಇಂಗ್ರೀಡಿಯೆಂಟ್ಸ್ ಕೂಡ ಬಿಸಿ ಆರಿದೆ. ಇನ್ನು ಇದನ್ನು ಮಿಕ್ಸ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನು ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಂತಹ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. 3 ವಿಜಿಲ್ ಕೂಡ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ರೋಸ್ಟ್ ಮಾಡಿಟ್ಟಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಇದಕ್ಕೆ ಹಾಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಬಿಸಿ ಆರಿದ ಮೇಲೆ ಇದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ ಮಿಕ್ಸಿ ಜಾರಿಗೆ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕೋಬೇಕಾಗುತ್ತೆ. ನಂತರ ಇದನ್ನು ಮುಚ್ಚಿಬಿಟ್ಟು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನೈಸ್ ಆಗಿದ್ರೆ ಪರವಾಗಿಲ್ಲ, ಸ್ವಲ್ಪ ನೈಸ್ ಆದರೆ ಸಾಕು. ಸೊ ನೋಡಿ ಗ್ರೈಂಡ್ ಕೂಡ ಆಗಿದೆ. ಈ ರೀತಿ ಗ್ರೈಂಡ್ ಆಗಿರಬೇಕು. ಕಲರ್ ಕೂಡ ಚೆನ್ನಾಗೇ ಬಂದಿದೆ. ಸೊ ನೋಡಿ ಈ ರೀತಿ ಗ್ರೈಂಡ್ ಆಗಿರಬೇಕು. ಜಾಸ್ತಿ ಗ್ರೈಂಡ್ ಬೇಕಂತಿಲ್ಲ, ನೈಸ್ ಆಗಿದ್ದಕ್ಕೆ ಗ್ರೈಂಡ್ ಬೇಕಂತಿಲ್ಲ, ಸ್ವಲ್ಪ ತರಿದಿದ್ರು ಓಕೆ. ಇನ್ನು ಇದನ್ನು ಒಂದು ಸೈಡಲ್ಲಿ ಇಡುವ. ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡುವ. ಸೊ ನೋಡುವ ಯಾವ ರೀತಿ ಸೌತೆಕಾಯಿ ಬೆಂದಿದೆ ಅಂತ. ಇವಾಗ ಫುಲ್ ವಿಜಿಲ್ ಕೂಡ ಹೋಗಿದೆ. ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿಬಿಡುವ. ಸೊ ನೋಡಿ ಇವಾಗ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. 3 ವಿಜಿಲಲ್ಲಿ ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡುವ. ಸೊ ಇನ್ನು ಇದಕ್ಕೆ ನೋಡಿ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಇವಾಗ ಡೈರೆಕ್ಟಾಗಿ ಇದಕ್ಕೆ ಹಾಕೋಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಹಾಕೋಬೇಕಾಗುತ್ತೆ. ಇವಾಗ ಮೊದಲನೇದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನೀರು ಹಾಕೋದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಮಿಕ್ಸ್ ಮಾಡಿದ ನಂತರನೇ ಇದಕ್ಕೆ ನೀವು ನೀರನ್ನು ಹಾಕೋಬೇಕಾಗುತ್ತೆ. ಸೊ ನೋಡಿ ಮಿಕ್ಸಿಯಲ್ಲಿದ್ದಂಥ ಮಸಾಲೆನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮೊದಲೇ ನೀರು ಹಾಕಲಿಕ್ಕೆ ಇಲ್ಲ, ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಂತರ ನೀವು ನೀರನ್ನು ಹಾಕೋಬೋದು ಹದನ ಮಾಡಲಿಕ್ಕೆ. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ಸೊ ನೋಡಿ ಈ ರೀತಿ ಸ್ವಲ್ಪ ದಪ್ಪನೇ ಇದೆ. ಇದಕ್ಕೆ ಇನ್ನು ನೀರನ್ನು ಹಾಕಿಬಿಟ್ಟು ನೋಡಿಕೊಂಡು ನೀರನ್ನು ಹಾಕಿಬಿಟ್ಟು ಹದನ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಸೂರ್ ದಾರಲ್ಲಿ ನಾವು ಮಂಗಳೂರು ಶೈಲಿಯ ಹುಳಿನ ಮಾಡೋದಾದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಇವಾಗ ನೋಡಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿಬಿಟ್ಟು ಅದೇ ನೀರನ್ನು ಕೂಡ ಇವಾಗ ಈ ಮಸಾಲೆಗೆ ಹಾಕ್ಕೊಳ್ಬೇಕಾಗತ್ತೆ, ಅಂದರೆ ಕುಕ್ಕರಿಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ ಇವಾಗ ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೀರು ಕೂಡ ಕರೆಕ್ಟಾಗಿದೆ. ಇನ್ನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇದನ್ನು ಕುದೀಲಿಕ್ಕೆ ಬಿಡಬೇಕು. ಚೆನ್ನಾಗಿ ಇದನ್ನು ಕುದೀಲಿಕ್ಕೆ ಬಿಡಬೇಕು. ಸೊ ನೋಡಿ ಹದ ಕೂಡ ಚೆನ್ನಾಗಿ ಆಗಿದೆ. ಈ ರೀತಿ ಹದನ ಮಾಡ್ಕೋಬೇಕು ನೋಡಿಕೊಂಡು. ಸೊ ನೋಡಿ ಇಷ್ಟು ಹದ ಆದರೆ ಕರೆಕ್ಟಾಗಿದೆ ಅಂತ ಅರ್ಥ. ಈ ರೀತಿ ಆಗಿರಬೇಕು. ಇದು ಇನ್ನೂ ಕೂಡ ಚೆನ್ನಾಗಿ ಕುದೀತಾ ಇದ್ದಾಗ ಇನ್ನೂ ಕೂಡ ತುಂಬಾ ತಿಕ್ಕಾಗುತ್ತೆ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಉಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ ಇವಾಗ ಇದನ್ನು ಕುದಿ ಬರುವ ತನಕ ಇದನ್ನು ಈ ರೀತಿ ಸೌಟಿಂದ ಈ ರೀತಿಯಾಗಿ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಇದು ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಇದು ಕುದಿ ಬರುವ ತನಕ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನೋಡಿ ಇವಾಗಿದ್ದು ಕುದಿ ಬರ್ತಾನೆ ಇದೆ. ಇನ್ನು ಚೆನ್ನಾಗಿದ್ದು ಕುದಿ ಬರಬೇಕು. ಇನ್ನು ಇದನ್ನು ಎಷ್ಟು ಹೊತ್ತು ನೀವು ಇದನ್ನು ಕುದಿಸ್ತೀರೋ ಅಷ್ಟು ಚೆನ್ನಾಗಿದು ಟೇಸ್ಟ್ ಕೂಡ ಕೊಡುತ್ತೆ, ಚೆನ್ನಾಗಾಗುತ್ತೆ ಮಂಗಳೂರು ಶೈಲಿಯ ಸೌತೆಕಾಯಿ ಹುಳಿ. ಸೊ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾನೂ ಕೂಡ ಇದೆ. ಇವಾಗ ಇದಕ್ಕೆ ನೀವು ಬೆಲ್ಲನೂ ಕೂಡ ಹಾಕೋಬೋದು. ನಾನಿಲ್ಲಿ ಬೆಲ್ಲನ ಹಾಕ್ತಾ ಇಲ್ಲ, ಬೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಬೆಲ್ಲನೂ ಕೂಡ ಹಾಕ್ಬೋದು ಒಂದು ಸ್ವಲ್ಪ. ಸೊ ಇವಾಗ ಇದು ರೆಡಿಯಾಗಿದೆ. ಇನ್ನು ಒಗ್ಗರಣೆ ಹಾಕಲಿಕ್ಕೆ ಒಗ್ಗರಣೆ ಪ್ಯಾನನ್ನು ತಗೊಳ್ಬೇಕಾಗುತ್ತೆ. ಈ ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೋಬೇಕಾಗುತ್ತೆ. ಈ ಸಾಸಿವೆ ಪಟಪಟ ಅಂತ ಆಗಬೇಕು. ನಂತರ ಇದಕ್ಕೆ ಒಂದು ಮೆಣಸನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಮೆಣಸು ಸ್ವಲ್ಪ ಕಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕಾಗುತ್ತೆ. ಸೊ ಕರಿಬೇವು ಸ್ವಲ್ಪ ಚಟಪಟ ಅಂತಾಗಲಿ. ನಂತರ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಇಂಗು ಪೌಡ್ರನ್ನು ಹಾಕ್ಕೋಬೇಕಾಗುತ್ತೆ. ಸೊ ಇಂಗು ಪೌಡ್ರ್ ಹಾಕಿದ ನಂತರ ಒಂದು ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ನೋಡಿ ಇವಾಗ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇನ್ನು ಗ್ಯಾಸನ್ನು ಆಫ್ ಮಾಡಿಬಿಡುವ. ಇನ್ನು ಕುಕ್ಕರ್ಗೆ ಈ ಒಗ್ಗರಣೆನ ಹಾಕಿಬಿಡುವ. ಸೊ ಒಗ್ಗರಣೆ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ನೋಡಿ ಪ್ಯಾನ್ಗೆ ಸ್ವಲ್ಪ ಇದನ್ನು ಹಾಕಿಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಯಾಕಂತ ಹೇಳಿದರೆ ಈ ಒಗ್ಗರಣೆ ಸ್ವಲ್ಪ ಪ್ಯಾನಲ್ಲಿ ಉಳಿದಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು. ಇನ್ನು ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಸೊ ನೋಡಿ ಇಷ್ಟಾದರೆ ಮಂಗಳೂರು ಶೈಲಿಯ
ಸೌತೆಕಾಯಿ ಹುಳಿ ರೆಡಿಯಾಗಿದೆ. ಇದು ಬಿಸಿ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡಿ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಂಗಳೂರು ಶೈಲಿಯ ಸೌತೆಕಾಯಿ ಹುಳಿನ ಯಾವ ರೀತಿ ಮಾಡ್ಬೋದು ಅಂತ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನೀವು ಇದನ್ನು ಮಾಡ್ಕೋಬಹುದು. ಆ್ಯಂಡ್ ನೀವೇನಾದರೂ ಈ ಮಂಗಳೂರು ಶೈಲಿ ಸೌತೆಕಾಯಿನ ಈ ರೀತಿ ಮಾಡದಿದ್ರೆ ಒಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಇನ್ನು ಇದನ್ನು ಬಿಸಿ ಬಿಸಿ ಅನ್ನ ಜೊತೆಗಂತೂ ಸೂಪರ್ ಆಗಿರುತ್ತೆ ಆ್ಯಂಡ್ ಸೈಡ್ ಡಿಶ್ಶು ಕೂಡ ಆಗಿರುವಂತಹ ಒಂದು ರೆಸಿಪಿ ಇದು. ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹಾಗೂ ಮಜಾ ಮಾಡಿ, ಸೂಪರ್ ಆಗಿರುತ್ತೆ. ಸೊ ಎಲ್ಲರಿಗೂ ಇದು ಇಷ್ಟವಾಗುವಂತಹ ರೆಸಿಪಿ ಆಗಿರುತ್ತೆ. ಹಾಗೆ ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈ ಮಂಗಳೂರು ಶೈಲಿಯ ಸೌತೆಕಾಯಿ ಹುಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡು. ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.